ನಮಸ್ಕಾರ ಸ್ನೇಹಿತರೆ ಹಾಗೂ ಸಿಂಹರಾಶಿಯ ಆತ್ಮೀಯ ಬಂಧುಗಳಿಗೂ ಹೃದಯಪೂರ್ವಕ ಸ್ವಾಗತಗಳು. ಇನ್ನು ಸಿಂಹರಾಶಿಯವರೇ, ಜುಲೈ 2026 ನಿಮಗೆ ಕೇವಲ ಮತ್ತೊಂದು ತಿಂಗಳಲ್ಲ, ನಿಮ್ಮ ತಾಳ್ಮೆ, ಪರಿಶ್ರಮ ಮತ್ತು ನಿರ್ಧಾರಗಳ ಪರೀಕ್ಷೆಯ ಜೊತೆಗೆ ಹೊಸ ಅವಕಾಶಗಳ ಬಾಗಿಲನ್ನು ನಿಮ್ಮ ಬಳಿಗೆ ತರುತ್ತದೆ. ಈ ತಿಂಗಳು ನಿಮಗೆ ಯಾವ ದಿಕ್ಕಿನಿಂದ ಎಚ್ಚರಿಕೆ ಇರಬೇಕು, ಯಾವ ಸಮಯದಲ್ಲಿ ಅವಕಾಶಗಳನ್ನು ಬಳಸಿಕೊಳ್ಳಬೇಕು ಮತ್ತು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಗಮನ ಕೊಡಬೇಕು ಎಂಬುದನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಇನ್ನು ಮೊದಲನೆಯ ವಾರ ಹೊಸ ಆರಂಭ ಮತ್ತು ಆತ್ಮವಿಶ್ವಾಸದಾಗಿರುತ್ತದೆ. ಇನ್ನು ಎರಡನೆಯ ವಾರ ಅವಕಾಶ ನಿಮ್ಮ ಬಳಿಗೆ ಬರುವಂತ ಸಮಯ. ತಿಂಗಳಿನ ಎರಡನೇ ವಾರ ನಿಮಗೆ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಯೋಜನೆಗಳಿಗೆ ಭಾಗವಹಿಸಿಕೆ ಅವಕಾಶ ಕೂಡ ದೊರೆಯಬಹುದು. ಇನ್ನು ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಒಪ್ಪಂದಗಳು ಸಿಗುವಂತ ಸಾಧ್ಯತೆಗಳು ಇವೆ. ಹಣಕಾಸಿನ ವಿಷಯದಲ್ಲಿ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಈ ಸಮಯದಲ್ಲಿ ಆತುರದ ನಿರ್ಧಾರಕ್ಕಿಂತ ಯೋಚಿಸಿ ಕ್ರಮ ಹೆಚ್ಚು ಲಾಭವನ್ನು ತರುತ್ತದೆ. ಇನ್ನು ಮೂರನೆಯ ವಾರ ಕುಟುಂಬ ಮತ್ತು ಸಂಬಂಧಿಕ ವಾರ. ಇನ್ನು ಮೂರನೆಯ ವಾರದಲ್ಲಿ ಕುಟುಂಬಕ್ಕೆ ಹೆಚ್ಚು ಸಮಯ ಕೊಡಬೇಕಾದಂತ ಪರಿಸ್ಥಿತಿ ಬರಬಹುದು. ಹಿರಿಯರ ಸಲಹೆ ನಿಮಗೆ ದೊಡ್ಡ ಶಕ್ತಿಯಾಗಿರುತ್ತದೆ. ಪ್ರೀತಿಯಲ್ಲಿರುವವರಿಗೆ ಮನಸ್ಸಿನ ಮಾತು ಹೇಳಿಕೊಳ್ಳಲು ಉತ್ತಮ ಸಮಯ. ಇನ್ನು ವಿವಾಹಿತರಿಗೆ ಸಂಗಾತಿಯ ಜೊತೆಗೆ ಮುಖ್ಯವಾಗಿ ಮಾತನಾಡಿದರೆ ಸಣ್ಣ ಭಿನ್ನಾಭಿಪ್ರಾಯಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ಇನ್ನು ವಿದ್ಯಾರ್ಥಿಗಳಿಗೆ ಇದು ಓದಿಗೆ ಹೆಚ್ಚು ಗಮನ ನೀಡಬೇಕಾದಂತ ವಾರವಾಗಿರುತ್ತದೆ. ನಿಯಮಿತ ಅಭ್ಯಾಸವೇ ಯಶಸ್ಸಿನ ಗುಟ್ಟಾಗಿರುತ್ತದೆ. ಇನ್ನು ನಾಲ್ಕನೆಯ ವಾರ ಫಲಿತಾಂಶ ಮತ್ತು ಭವಿಷ್ಯದ ಯೋಚನೆ. ತಿಂಗಳಿನ ಕೊನೆಯ ವಾರದಲ್ಲಿ ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಕಾಣಲು ಆರಂಭವಾಗುತ್ತದೆ. ಕೆಲವರಿಗೆ ಆರ್ಥಿಕ ಲಾಭ, ಕೆಲವರಿಗೆ ಹೊಸ ಪರಿಚಯ, ಇನ್ನು ಕೆಲವರಿಗೆ ವೃತ್ತಿಯಲ್ಲಿ ಬೆಳವಣಿಗೆಯ ಸೂಚನೆಗಳು ದೊರೆಯಬಹುದು. ಈ ತಿಂಗಳಿನಲ್ಲಿ ಅಥವಾ ಈ ಸಮಯದಲ್ಲಿ ಮುಂದಿನ ಕೆಲವು ತಿಂಗಳ ಗುರಿಗಳನ್ನು ನಿರ್ಧರಿಸುವುದು ಉತ್ತಮ. ಇನ್ನು ಹಣಕಾಸು. ಜುಲೈ ತಿಂಗಳಿನಲ್ಲಿ ಆದಾಯದ ಅವಕಾಶಗಳು ಹೆಚ್ಚಾಗಿರಬಹುದು, ಆದರೆ ಖರ್ಚಿನ ಮೇಲೆ ನಿಯಂತ್ರಣ ಕೂಡ ಇರಬೇಕು. ಅನಗತ್ಯ ಖರೀದಿಗಳನ್ನು ತಪ್ಪಿಸಿ ಉಳಿತಾಯಕ್ಕೆ ಆದ್ಯತೆಯನ್ನು ನೀಡಿ. ದೊಡ್ಡ ಹೂಡಿಕೆಯನ್ನು ಮಾಡುವ ಮೊದಲು ಎಲ್ಲವನ್ನೂ ಸರಿಯಾಗಿ ಪರೀಕ್ಷಿಸಿ. ಇನ್ನು ಆರೋಗ್ಯ. ಒಟ್ಟಾರೆ ಆರೋಗ್ಯ ಉತ್ತಮವಾಗಿರಬಹುದು, ಆದರೆ ನಿದ್ದೆ, ಆಹಾರ ಮತ್ತು ವಿಶ್ರಾಂತಿಯನ್ನು ನಿರ್ಲಕ್ಷಿಸಬಾರದು. ಪ್ರತಿದಿನ ಸ್ವಲ್ಪ ನಡೆದಾಡುವುದು, ಯೋಗ ಅಥವಾ ಧ್ಯಾನ ಮಾಡುವುದು ದೇಹ ಮತ್ತು ಮನಸ್ಸಿಗೆ ಒಳ್ಳೆಯದು. ಇನ್ನು ಆಧ್ಯಾತ್ಮಿಕ ಮಾರ್ಗದರ್ಶನ. ಪ್ರತಿದಿನ ಬೆಳಗ್ಗೆ ಪ್ರಾರ್ಥನೆಗೆ ಸಮಯ ಮೀಸಲಿಡಿ. ಇನ್ನು ಹಿರಿಯರ ಆಶೀರ್ವಾದವನ್ನು ಕೂಡ ಪಡೆಯಿರಿ. ಆಧ್ಯಾತ್ಮಿಕವರಿಗೆ ಆಹಾರ ಅಥವಾ ಹಣದ ದಾನ ಮಾಡಿ. ಇಂತಹ ಸಣ್ಣ ಸಹಾಯಗಳು ಮನಸ್ಸಿಗೆ ನೆಮ್ಮದಿ ಹಾಗೂ ಆತ್ಮವಿಶ್ವಾಸವನ್ನು ನೀಡುತ್ತವೆ. ಇನ್ನು ತಿಂಗಳ ಎಚ್ಚರಿಕೆ. ಕೋಪದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೋಗಬೇಡಿ. ನಿಮ್ಮ ಮುಂದಿನ ಯೋಚನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವ ಅಗತ್ಯವಿಲ್ಲ. ಸರಿಯಾದ ಸಮಯ ಬಂದಾಗ ಮಾತ್ರ ತಿಳಿಸುವುದು ಉತ್ತಮ. ಯಾರದೋ ಮಾತನ್ನು ಕೇಳಿ ನಿರ್ಧಾರ ಮಾಡುವುದಕ್ಕಿಂತ ವಿಚಾರಿಸಿ ಪರೀಕ್ಷಿಸಿ ಮುಂದುವರಿಯುವುದು ಹೆಚ್ಚು ಪ್ರಯೋಜನಕಾರಿ. ಇನ್ನು ಈ ತಿಂಗಳ ನಿಮ್ಮ ಶುಭ ಬಣ್ಣ ಬಂಗಾರದ ಹಳದಿ. ಇನ್ನು ಶುಭ ಸಂಖ್ಯೆ 1. ಶುಭ ದಿನ ಭಾನುವಾರ. ಇನ್ನು ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಸಿಂಹರಾಶಿಯವರೇ, ಜುಲೈ 2026 ನಿಮಗೆ ಜೀವನದಲ್ಲಿ ಆತ್ಮವಿಶ್ವಾಸ, ಜವಾಬ್ದಾರಿ ಮತ್ತು ಬೆಳವಣಿಗೆಯ ಹೊಸ ಅಧ್ಯಾಯವನ್ನು ಆರಂಭಿಸಬಹುದು. ಪ್ರತಿಯೊಂದು ಅವಕಾಶವನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳಿ. ತಾಳ್ಮೆಯಿಂದ ಮುಂದುವರಿಯಿರಿ. ಈ ತಿಂಗಳು ನಿಮಗೆ ನಿಮ್ಮ ಭವಿಷ್ಯಕ್ಕೆ ಗಟ್ಟಿಯಾದ ಅಡಿಪಾಯವಾಗುವ ಸಾಧ್ಯತೆಗಳು ಇವೆ.
ಜ್ಯೋತಿಷ್ಯವು ನಿಮಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ಅದೇ ರೀತಿಯಲ್ಲಿ ನಿಮ್ಮ ನಂಬಿಕೆ, ಧೈರ್ಯ, ಯೋಜನೆಯ ಶಕ್ತಿ, ಪರಿಶ್ರಮ ನಿಮಗೆ ಜೀವನದಲ್ಲಿ ಯಶಸ್ಸನ್ನು ನೀಡುತ್ತದೆ. ದೇವರ ಕೃಪೆ, ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವ ನಿಮ್ಮ ಜೊತೆಯಲ್ಲಿರಲಿ. ಇದು ಜುಲೈ 2026ರ ಸಿಂಹರಾಶಿಯ ಭವಿಷ್ಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಅನ್ನು ಮಾಡಿ, ಸಿಂಹರಾಶಿಯಲ್ಲಿ ಇರುವಂತ ನಿಮ್ಮ ಬಂಧು ಬಳಗಕ್ಕೆ ಶೇರ್ ಮಾಡೋದನ್ನು ಮರೆಯಬೇಡಿ. ಇನ್ನಷ್ಟು ರಾಶಿ ಭವಿಷ್ಯ ಮತ್ತು ಪರಿಹಾರಕಾರಿ ವಿಡಿಯೋ ನಿಮಗೆ ಬೇಕಾದಲ್ಲಿ ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಒಂದು ಹೊಸ ವಿಡಿಯೋನೊಂದಿಗೆ ನಿಮಗೆ ಭೇಟಿಯಾಗುತ್ತೇನೆ ಎಂದು ಹೇಳುತ್ತಾ ಧನ್ಯವಾದಗಳು. ಶಿವ ನಿಮ್ಮನ್ನು ಸದಾ ಕಾಪಾಡಲಿ.